ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಪ್ರವಾದಿಗೆ ಮಾತ್ರ ದೇವ ಸ್ವರ ಸೀಮಿತವಾಗಿರೋಲ್ಲ. ಆಮೆನ್. ದೇವರು ತನ್ನ ವೈರಿಗಳನ್ನು ಚದುರಿಸಿರೋದ್ರಿಂದ ಈ ಒಂದು ಸ್ಥಳದಲ್ಲಿ ಮೊಣಕಾಲಿಡುವ ಪ್ರತಿಯೊಂದು ಮೊಣಕಾಲುಗಳು ಆಮೆನ್ ಪರಲೋಕವನ್ನು ಭೂಮಿಗೆ ತರ್ತದೆ. ಇಲ್ಲಿ ಮಾತನಾಡುವ ಪ್ರತಿಯೊಂದು ಮಾತುಗಳು ದೇವರು ಕಾರ್ಯರೂಪದಲ್ಲಿ ಅದನ್ನು ತರ್ತಾನೆ. Riba Dala Raba. It is no more Stephen Halbert anymore. It is the Holy Spirit forever, ever, 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 ever. Amen. ಹೇಳ್ರಿ, ಯುಗ ಯುಗಾಂತರಕ್ಕೂ ದೇವರಾತ್ಮನೆ, ದೇವರಾತ್ಮನೆ, ದೇವರಾತ್ಮನೆ. ರಿಬಾ ಬಾಬಾ ಶಬದಲ ರಬ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ ನನ್ನೊಂದಿಗೆ ಸೇರಿ? ಆಮೇನ್. ಹಲ್ಲೆಲೂಯಾ. ನಾ ಕರ್ತನ ದಿನದಲ್ಲಿ ಆತ್ಮ ಪರವಶ. ಪ್ರತಿದಿನ ನಿನಗೆ ದೇವರ ದಿನವಾಗಿರೋದ್ರಿಂದ ಪ್ರತಿದಿನ ನೀ ಆತ್ಮ ಪರವಶನೇ. ಇನ್ಮೇಲೆ ಎಷ್ಟು ಜನ ಆಮೇಲೆ ಎಂಬುದಾಗಿ? ಪ್ರತಿದಿನ ದೇವರ ಸ್ವರ ನಿನಗೆ ಯಾವ ರೀತಿ ಕೇಳಲ್ಪಡ್ತದಂತೆ? ತುತ್ತೂರಿಯುವುದಿದಂತೆ. ಇಷ್ಟು ದಿನ ಜನರ ಶಬ್ದಗಳ ಮಧ್ಯದಲ್ಲಿ ದೇವರ ಒಂದು ಮೃದುವಾದ ಶಬ್ದ ಕೇಳೋದಕ್ಕೆ ಹೋರಾಡ್ತಿದ್ಯಲ್ಲಪ್ಪ. ಆಮೆನ್. ಹಲ್ಲೆಲೂಯಾ. ಆ ಸ್ವರ ದೇವರದೇನ ಅನ್ನೋದಕ್ಕೋಸ್ಕರ ಯಾರ ಹತ್ರನೂ ಹೋಗಿ ಪ್ರೇಯರ್ ಮಾಡಿಸ್ಕೊತಿದ್ದಲ್ಲ. ಇನ್ಮೇಲೆ ಹಂಗಲ್ಲ. ಆಮೆನ್. 1000 ಸ್ವರಗಳ ಮಧ್ಯದಲ್ಲಿ ಒಂದು ಸ್ವರ ಗಟ್ಟಿಯಾಗಿ, ಓಯ್ ಚಂದ್ರು, ನಾನು ನಿನ್ನ ಯೆಹೋವನು. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಆಮೆನ್ ಎಂಬುದಾಗಿ ಹೇಳ್ತೀರಾ? ದೇವರ ಸ್ವರ ನೇರವಾಗಿ ಬರ್ತದೆ. ಯೋ ಜೋಶುವಾ, ನಿನ್ನ ಕರ್ತನಾದ ಯೆಹೋವನು ಹೇಳುವುದೆಂತದೆ. ನೋ ಚೇಂಜ್. ಏನು ಚೇಂಜು? ನನ್ನ ಒಳಗೆ ಆತನ ಆಳ್ವಿಕೆ. ಆಮೆನ್. ಎಲ್ಲರೂ ಕರವೇತಿ. ಅದಕ್ಕೆ ಜೀಸಸ್ ಸಿಂಪಲ್ ಆಗಿ ಹೇಳಿದ್ರು, ಏನಂತ ಪ್ರೇಯರ್ ಮಾಡ್ಬೇಕು? ದೇವ್ರೆ, ಹೇಳು, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ನೆರವೇರಲಿ, ಪರಲೋಕದಲ್ಲಿ ಹೇಗೋ ಹಾಗೆ. ಎಷ್ಟು ಜನ ಕೇಳೋಣ? ದೇವರೇ, ಪರಲೋಕದಲ್ಲಿ ನೀನು ಹೇಗೋ ಹಾಗೆ ನನಗಿಲ್ಲಿ ನೀ ಪ್ರಕಟ ಆಗ. ಈ ಭೂಮಿಯಲ್ಲಿ ಯೋಹಾನನ್ ಏನು ನೋಡಿದ್ರಾಗುತ್ತಾ? ಆಮೇಲೆ ನಾನು ಮುಗಿಸ್ಬಿಡ್ತೇನೆ. ಈ ಭೂಮಿಯಲ್ಲಿ ಯೋಹಾನನ್ ಏನು ನೋಡೋದಾಗುತ್ತೆ? ಆತನು ನಿಂತಿದ್ದು ಕ್ರಿಸ್ತನ ರಕ್ತದ ಮಡುವಿನಲ್ಲಿ ಕೆಳಗೆ ಬಿದ್ದಿರೋದನ್ನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಜೊತೆ ಇದ್ದಿದ್ದು ಒಂದೇ ಒಂದು ಶಿಷ್ಯ ಕಡೆಯವರೆಗೂ. ಆ ಯೋಹಾನನ್ ನೋಡಿದ್ದೇನೆಂದರೆ, ಯಾರ ಎದೆ ಮೇಲೆ ಹೊರ್ಕೊಂಡಿದ್ನು, ಯಾರನ್ನ ಯಾವಾಗಲೂ ರಬಾಯ್ ರಬಾಯ್ ಅಂತ ಹಿಂದೆ ಓಡೋಡಿ ಬರ್ತಿದ್ನು. ಯಾರು ಯೋಹಾನನ ಕರೆದು ಮಾತನಾಡ್ತಾ ಇದ್ರು, ಯೋಹಾನ, ಇವ್ರ ಬಗ್ಗೆ ಹುಷಾರಾಗಿರೋ, ಯೋಹಾನ, ಆ ಒಂದು ತಲೆದಿಮ್ ತಗೊಂಬರ್ತೀಯ, ಒಂದೊಂದಕ್ಕೂ ನಂಬಿದ್ರು, ಒಂದೊಂದಕ್ಕೂ ಹೊರ್ಕೊಂಡ್ರು. ಆ ರಕ್ಷಕನು ರಕ್ತದ ಮಡುವಿನಲ್ಲಿ ನರಳಾಡ್ತಾ ಇರೋದನ್ನ ಹೋಗಿ ಮುಟ್ಟೋದಕ್ಕೂ ಬಿಡದಂಗೆ ಆ ಒಂದು ರೋಮ ಸಾಮ್ರಾಜ್ಯದ ಸೈನಿಕರು ದೂರ ತಾಳ್ತಾರೆ. ಆಮೆನ್. ರಕ್ತದ ಮಡುವಿನಲ್ಲಿ ಕಣ್ತುಂಬ ರಕ್ತ ನೀರಲ್ಲಿ ಯೋಹಾನನ ನೋಡ್ತಾರೆ. ಇದೇ ಯೋಹಾನನಿಗಿದ್ದಂಥ ಕಡೆ ದೃಶ್ಯ ಯೇಸುವಿನ ಬಗ್ಗೆ ಮರೀಲಿಕ್ಕಾಗದೆ ಇದ್ದಂಥದ್ದು. ಆದರೆ ಕರ್ತನ ದಿವಸದಲ್ಲಿ ಆತ್ಮದಿಂದ ಭರಿತನಾಗಿದ್ದಾಗ ಆತನನ್ನು ಕಂಡಂಥ ಯೋಹಾನನು ಕಂಡಾಗ ಆತನು ನಿಂತಿದ್ದ, ಯೋಹಾನನು ಸೆತ್ತ ಎಣದಂತೆ. ಯೋಹಾನನು ಸತ್ತೋದ ಎಣದಂತೆ ಕೆಳಗೆ. ಕೈಯೂ ಬರ್ದಿಲ್ಲ, ಕಾಲು ಬರ್ದಿಲ್ಲ, ಮಾತು ಬರ್ದಿಲ್ಲ. ಯಾಕಂದರೆ ನಿಂತವನು ತಂದೆಯ ಮಹಿಮೆಯಿಂದ ಪ್ರಭಾವದೊಂದಿಗೆ ಆಮೆನ್ ಮಾನವ ಮಹಿಮೆಗೆ ಯೋಗ್ಯನಾಗಿ ನೀಲು ಅಂಗಿಯನ್ನು ಧರಿಸಿದವನಾಗಿ, ಉಣ್ಣೆಯಂತೆ ಕೂದಲುಳ್ಳವನಾಗಿ, ಅಗ್ನಿಯ ಜ್ವಾಲೆಯಂತೆ ಕಣ್ಣುಗಳುಳ್ಳವನಾಗಿ, ಬಾಯಿಯಿಂದ ಇಬ್ಬಾಯಿ ಕತ್ತಿಯಂಥ ಆಮೆನ್ ವಾಕ್ಯವು ಹೊರಡುವವನಾಗಿ,
ತಾಮ್ರದಲ್ಲಿ ಕುಲುಮೆಯಲ್ಲಿ ಹಾಕಲ್ಪಟ್ಟ ತಾಮ್ರದ ಕಾಲುಗಳುಳ್ಳವನಾಗಿ. ಎಷ್ಟು ಜನ ಹೇಳ್ತೀರಾ ಆ ಯೇಸುವನ್ನು ಕಾಣಬೇಕು ಅಂತ? ಆ ನೆಕ್ಸ್ಟ್ ಲೆವೆಲ್, ಯು ವಿಲ್ ಬಿಕಮ್ ಝೀರೋ. ಯು ವಿಲ್ ಬಿಕಮ್ ಲೈಕ್ ಎ ಡೆಡ್ ಮ್ಯಾನ್ and he shall reign. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಆತನು ಎದ್ದು ವ್ಯಾಧಿಗಳನ್ನು ಓಡಿಸುವಂಥದ್ದನ್ನು, ಆತನು ಎದ್ದು ಶಾಪಗಳನ್ನು ಮುರಿಯುವಂಥವನಾಗಿ, ಆತನು ಎದ್ದು ಆತನ ಬಾಯಿಂದ ಇಬ್ಬಾಯಿ ಕತ್ತಿಯಂಥ ವಾಕ್ಯಗಳು ಇಲ್ಲಿ ಪ್ರಕಟವಾಗುವಂಥದ್ದನ್ನು, ಆತನ ಕಣ್ಗಳು ಪಾಪಕ್ಕಾಗಿ ಅಗ್ನಿ ಜ್ವಾಲೆಯಾಗಿ ಮಾರ್ಪಡುವಂಥದ್ದನ್ನು, ಆಮೆನ್, ಆತನ ನಿಲುವಂಗಿಯು ಆಲಯವೆಲ್ಲ ಕಡೆ ಆ ಪರಿಶುದ್ಧತೆ ಹರಡುವಂಥದ್ದನ್ನು ನೀವು ಕಾಣಲಿಕ್ಕಿದ್ದೀರಿ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಐ ಪ್ರೊಫೆಸೈ ದ ಲೇಟರ್ ಗ್ಲೋರಿ ವಿಲ್ ಬಿ ಮೋರ್ ದ್ಯಾನ್ ದ ಫಾರ್ಮರ್ ಗ್ಲೋರಿ. ಬರುವಂಥ ಮಹಿಮೆ ಇಂದಿನ ಮಹಿಮೆಗಿಂತಲೂ ಎಷ್ಟು ಪಟ್ಟು ನೀವೇ ಹೇಳ್ರಿ, ಎಷ್ಟು ಪಟ್ಟು ನೀವೇ ಹೇಳ್ರಿ. 1000 ಪಟ್ಟು, ಕೋಟ್ಯಾಂತರ ಪಟ್ಟು ಹೆಚ್ಚಾಗಿ